ಎಲ್ಲರಿಗೂ ನಮಸ್ಕಾರ. ನೋಡ್ತೀರಾ ಕಷ್ಟ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ DSC 11 ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಅಂತಕ್ಕಂಥದ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ 10 ಅಂಕದ ಪ್ರಶ್ನೋತ್ತರಗಳು. ಏನಪ್ಪಾ ಅಂತಂದ್ರೆ ಉತ್ತರ ಸಹಿತ ಯಾವ ರೀತಿಯಾದಂತಹ 10 ಅಂಕದ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ ನಾವು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯ ಪ್ರಶ್ನೆ, ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿರಿ. ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಇಲ್ಲಿ ಮೊದಲನೇದಾಗಿ ಪಾಯಿಂಟ್ ಏನ್ ಹಾಕಬೇಕಪ್ಪ ಅಂತಂದ್ರೆ ಮೊದಲಿಲ್ಲಿ ಏನಪ್ಪಾ ಅಂತಂದ್ರೆ ಪ್ರಧಾನ ಕಾರ್ಯಗಳು ಅಂತಕ್ಕಂಥದ್ದು ಬರ್ತವೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಂದನೇದ್ದು ಠೇವಣಿಗಳನ್ನು ಸ್ವೀಕರಿಸುವುದು ಅಂತಕ್ಕಂಥದ್ದು. ಅಲ್ಲಿ ಏನಂದ್ರೆ ಮೊದಲನೇದು ಬೇಡಿಕೆ ಠೇವಣಿಗಳು ಅಂತಕ್ಕಂಥದ್ದು, 2 ಚಾಲ್ತಿ ಠೇವಣಿಗಳು, 3 ಉಳಿತಾಯ ಠೇವಣಿಗಳು ಅಂತಕ್ಕಂಥ ಈ 3 ಠೇವಣಿಗಳು ಏನಪ್ಪಾ ಅಂತಂದ್ರೆ ಈ ಒಂದು ಠೇವಣಿಗಳು ಏನಪ್ಪ ಮಾಡ್ತಾವೆ, ಸ್ವೀಕಾರ ಮಾಡ್ತಿರ್ತಾವ. ಇನ್ನೊಂದು ಎರಡನೇದಾಗಿ ಬರ್ತಕ್ಕಂಥದ್ದು ಅವಧಿಯ ಠೇವಣಿಗಳು ಅಂತಕ್ಕಂಥದ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸ್ಥಿರ ಠೇವಣಿಗಳು, ಇನ್ನೊಂದು ಸಂಚಿತ ಠೇವಣಿಗಳು ಅಂತಕ್ಕಂಥದ್ದು. ಅದೇ ರೀತಿ ಬಿದಲ್ಲಿ ಏನಪ್ಪಾ ಅಂತಂದ್ರೆ ಸಾಲಗಳನ್ನು ಮತ್ತು ಮುಂಗಡಗಳನ್ನು ನೀಡುವುದು ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಪಾಯಿಂಟ್ ಸಾಲಗಳನ್ನು ಮತ್ತು ಮುಂಗಡಗಳು, ಮತ್ತು ಎರಡನೇದಾಗಿ ಹುಂಡಿಯ ಒಟ್ಟಾಯಿಸುವಿಕೆ, 3 ಮೀರಾಳತ ಅಂತಕ್ಕಂಥದ್ದು. ಇನ್ನ ಎರಡನೆಯದಲ್ಲಿ ಸಹಾಯಕ ಕಾರ್ಯಗಳು ಅಂತಕ್ಕಂಥದ್ದು ಪಾಯಿಂಟ್ಸ್ ಬರ್ತಾವ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾತಿನಿಧಿಕ ಸೇವೆಗಳು, ಗ್ರಾಹಕರ ಪರವಾಗಿ ಹಣವನ್ನು ವಸೂಲಿ ಮಾಡುವುದು, ಗ್ರಾಹಕರ ಪರವಾಗಿ ವಿನಿಯೋಜಕಗಳನ್ನು ಕೊಳ್ಳುವುದು ಮತ್ತು ಮಾರುವುದು, ಗ್ರಾಹಕನ ಪರವಾಗಿ ಪಾವತಿ ಮಾಡುವುದು, ಗ್ರಾಹಕರಿಗೆ ಸಲಹಾ ಸೇವೆಗಳನ್ನು ನೀಡುವುದು ಅಂತಕ್ಕಂಥ ಈ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಇದು ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳಾಗಿರ್ತಾವ. ಈ ಒಟ್ಟು ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಸರಿಯಾದ ರೀತಿ ಅಂತ ಬರೆದು ಅದ್ರ ಕೆಳಗೆ ವಿವರಣೆ ಕೊಟ್ಟಿದ್ದೆ, ಅದಲ್ಲಿ ನಿಮ್ಗೆ ಸರಿಯಾದ 10 ಅಂಕಗಳಿಗೆ 10 ಅಂಕಗಳು ನಿಮ್ಗೆ ದೊರೀತಾವ. ಎರಡನೆಯ ಪ್ರಶ್ನೆ, ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಆದ ಕ್ವಶನ್ಸ್ ಇದು. ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ಫಿಕ್ಸ್ ಆಗಿ ಬರುವಂತ ಕ್ವಶನ್ ಹೆಚ್ಚಾಗಿರ್ತೈತಿ. ಇಲ್ಲೇನಪ್ಪಾ ಅಂತಂದ್ರೆ ಮೊದಲನೇದಾಗಿ ನೋಟುಗಳ ಮುದ್ರಣ ಮತ್ತು ಚಲಾವಣೆ ಅಂತಕ್ಕಂಥ ಮೊದಲನೇ ಕಾರ್ಯ. ಸೆಕೆಂಡ್ ಒನ್ ಸರ್ಕಾರದ ಬ್ಯಾಂಕ್. ಇದು ಏನಪ್ಪಾ ಅಂತಂದ್ರೆ ಕೇಂದ್ರ ಬ್ಯಾಂಕ್ ಅಂದ್ರೆ ಇದು ಸರ್ಕಾರದ ಬ್ಯಾಂಕ್ ಆಗಿರ್ತದ. ಇದು ಎಲ್ಲದಕ್ಕಿಂತ ಬ್ಯಾಂಕುಗಳ ಬ್ಯಾಂಕ್ ಏನಪ್ಪಾ ಅಂತಂದ್ರೆ ಇದು ಕೇಂದ್ರ ಬ್ಯಾಂಕ್. ಇದು ಮಾತ್ರ ಏನಪ್ಪಾ ಅಂತಂದ್ರೆ ವಿದೇಶಿ ವಿನಿಮಯದ ಪಾಲಕನಾಗಿರ್ತೈತಿ. ಇದೇ ಕೂಡ ಅಂತಿಮ ಋಣದಾತನೂ ಆಗಿರ್ತದ. ಇದು ಪತ್ತು ನಿಯಂತ್ರಣ ಸತಾಗಿರ್ತೈತಿ. ಹಣದ ಮಾರುಕಟ್ಟೆಯ ಪಾಲಕನಾಗಿರ್ತದ. ಅಭಿವೃದ್ಧಿ ಕಾರ್ಯಗಳ ನಿರ್ವಹಣೆ, ಅಂಕಿಅಂಶಗಳ ಪ್ರಸಾರ, ತಿರುವೆ ಮನೆ, ಇವೆಲ್ಲವೇನಂದ್ರ ಈ ಒಂದು ಕೇಂದ್ರ ಬ್ಯಾಂಕಿನ ಕಾರ್ಯಗಳಾಗಿರ್ತಾವ. ಇನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಪತ್ತು ನಿಯಂತ್ರಣದ ವಿಧಾನಗಳನ್ನು ವಿವರಿಸಿರಿ. ಪತ್ತು ನಿಯಂತ್ರಣದ ವಿಧಾನಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಮೊದಲನೇ ಪಾಯಿಂಟ್ ಅಲ್ಲಿ ಪರಿಮಾಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳು ಅಂತಕ್ಕಂಥದ್ದು ಬರ್ತದ. ಅಲ್ಲಿ ಬ್ಯಾಂಕು ದರದ ನೀತಿ ಮತ್ತು ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು, ನಗದು ಮೀಸಲು ಅನುಪಾತದ ಬದಲಾವಣೆ ಅಂತಕ್ಕಂಥದ್ದು 3 ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಪರಿಮಾಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳಲ್ಲಿ ಬರ್ತೈತಿ. ಇನ್ನು ಸೆಕೆಂಡ್ ಒನ್ ಆಗಿ ಗುಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳು ಯಾವ ರೀತಿ ಬರ್ತಾವ ಅಂದ್ರೆ ಆಧಾರ ಮೌಲ್ಯ ಕೋರಿಕೆಯ ಬದಲಾವಣೆ, ಭಿನ್ನಕ ಬಡ್ಡಿ ದರ, ಅನುಭೋಗಿ ಸಾಲದ ನಿಯಂತ್ರಣ, 3 ಸಾಲದ ಪಡಿತರ ಪದ್ಧತಿ, ನೈತಿಕ ಸಮೋಪಾಯ, ನೇರ ಕಾರ್ಯಾಚರಣೆ, ಉದ್ದರಿ ಪ್ರಾಮಾಣೀಕರಣದ ಯೋಜನೆ ಅಂತಕ್ಕಂಥದ್ದು ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಈ ಒಂದು ಗುಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳಾಗಿರ್ತಾವ. ಅಂದ್ರೆ ಒಟ್ಟು ಏನಂಬಂದ್ರೆ 10 ನಿಯಂತ್ರಣದ ವಿಧಾನಗಳು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರಪ್ಪ ಅಂತಂದ್ರೆ ಇವೆಲ್ಲವೂ ಪಾಯಿಂಟ್ ಹಾಕ್ಯಾರಪ್ಪ ಅಂದ್ರೆ ನೀವು ವಿವರಣೆ ಕೊಡಬೇಕಾಗ್ತದ. ಇನ್ ನೆಕ್ಸ್ಟ್ ಕ್ವಶನ್, ಚಾಲ್ತಿ ಖಾತೆಯ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಇದೇನಪ್ಪಾ ಅಂತಂದ್ರ ಇದು ದೊಡ್ಡ ಉದ್ಯಮಿಗಳಿಗೆ ವರ್ತಕರ ಅನುಕೂಲಕ್ಕಾಗಿ ಇದೇನ್ ಮಾಡ್ತದ, ಚಾಲ್ತಿ ಖಾತೆ ಆಗಿರ್ತದ. ಚೆಕ್ಕುಗಳ ಮೂಲಕ ಹಣವನ್ನು ಪಾವತಿ ಮಾಡಬಹುದು, ಗ್ರಾಹಕರ ಬೇಡಿಕೆ ಈಡೇರಿಸಬಹುದು, ಬಡ್ಡಿಯನ್ನೇನಪ್ಪಾ ಅಂತಂದ್ರೆ ಇದು ನೀಡಬಹುದು, ಸದಾ ಚಾಲ್ತಿಯಲ್ಲಿರುವಂತಹ ಇದು ಚಾಲ್ತಿ ಖಾತೆಯ ಇಷ್ಟು ಲಕ್ಷಣಗಳು. ಇನ್ ನೆಕ್ಸ್ಟ್ ಕ್ವಶನ್, ವಾಯ್ದೆ ಸಾಲಗಳು ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ. ಈ ವಾಯ್ದೆ ಸಾಲಗಳೇನಿರ್ತಪ್ಪಲ್ಲ ಅವುಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಅಂತಕ್ಕಂಥದ್ದಂದ್ರೆ ಮೊದಲೇನಪ್ಪಾ ಅಂತಂದ್ರ ಇದರ ಅನುಕೂಲತೆಗಳು ನೋಡೋದಾದ್ರ ಒಂದನೇದ್ದು ಸಾಲಗಾರರ ದೃಷ್ಟಿಯಿಂದ. ಈ ಅನುಕೂಲತೆ ಏನಪ್ಪಾ ಅಂತಂದ್ರೆ ಸಾಲಗಾರರ ದೃಷ್ಟಿಯಿಂದ ಯಾವ ರೀತಿ ಆದತ್ತ ಅಂದ್ರ ಮೊದಲೇದ್ದು ನಮ್ಯತೆ, 2 ಅಗ್ಗದ ಮೂಲ, ತೆರಿಗೆಯ ಅನುಕೂಲತೆ, ಸುಲಭ ಮರುಪಾವತಿಗೆ ಅವಕಾಶ. ಇದೇನಂದ್ರ ಯಾವ್ದರ ಅನುಕೂಲತೆ ಅಂದ್ರೆ ವಾಯ್ದೆ ಸಾಲಗಳ ಅನುಕೂಲ ಆಗಿರ್ತದ.
ಅದ್ರಾಗಿದು ಸಾಲಗಾರರ ದೃಷ್ಟಿಯಿಂದ. ಸಾಲಗಾರನ ದೃಷ್ಟಿಯಿಂದ ಏನಾಗ್ತದಂದ್ರ ಒಂದು ಸುರಕ್ಷಿತ ಸಾಲಗಳು, ಕ್ರಮಬದ್ಧ ಆದಾಯ, ಉದ್ಯಮದ ನಿಯಂತ್ರಣಕ್ಕೆ ವ್ಯಾಪ್ತ ಅಂತಕ್ಕಂಥದ್ದು ಇದಾಗ್ತದ. ಇನ್ನ ಅದೇ ರೀತಿಯಾದಂತ ಅನಾನುಕೂಲತೆಗಳು ಯಾವ ರೀತಿ ಆಗ್ತಾವ ಅಂತಂದ್ರ ಈ ಸಾಲಗಾರನ ದೃಷ್ಟಿಯಿಂದ ಏನಾಗ್ತದ, ಹೆಚ್ಚು ಗಂಡಾಂತರಕಾರಿಯಾಗಿರ್ತೈತಿ, ಇದು ಹೆಚ್ಚಿನ ನಿರ್ಬಂಧಗಳಾಗಿರ್ತದ, ಉದ್ಯಮದ ಏಳಿಗೆಗೆ ಇದು ಧಕ್ಕೆ ಆಗ್ತದ. ಇನ್ನ ಸಾಲಿಗನ ದೃಷ್ಟಿಯಿಂದ ಸುಸ್ತಿಯಾಗುವ ಸಾಧ್ಯತೆ ಮತ್ತೆ ದ್ರವ್ಯಕ್ಕೆ ಧಕ್ಕೆಯಾಗುವಂತ ಇದೆಲ್ಲವೇನಪ್ಪ ಅಂತಂದ್ರ ಇದು ವಾಯ್ದೆ ಸಾಲಗಳ ಅನುಕೂಲ ಹಾಗೂ ಅನಾನುಕೂಲಗಳಿಗೆ ವಿವರಣೆ ಆಗ್ತದ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಈ ಬ್ಯಾಂಕಿಂಗ್ ನ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರ ಮೊದಲ ಅನುಕೂಲತೆಗಳನ್ನು ನೋಡೋದಾದ್ರ ಜಗತ್ತಿನ ಯಾವುದೇ ಮೂಲೆಯಿಂದ ವ್ಯವಹಾರವನ್ನು ನಿರ್ವಹಣೆ ಮಾಡಬಹುದು. ಸೆಕೆಂಡ್, ಸಮಯ ಮತ್ತು ಹಣದ ಉಳಿತಾಯ, ಯಾವುದೇ ಸ್ಥಳದಿಂದ ಲೆಕ್ಕ ಪರಿಶೋಧನೆಯನ್ನು ಮಾಡಬಹುದು. ತ್ವರಿತ ಸೇವೆಗಳು, ಸ್ವಯಂಚಾಲಿತ ಹೊಂದಾಣಿಕೆ, ಇವೆಲ್ಲವೇನಪ್ಪಾ ಅಂತಂದ್ರೆ ಈ ಬ್ಯಾಂಕಿಂಗ್ ನ ಅನುಕೂಲತೆಗಳು. ಇನ್ನು ಅನಾನುಕೂಲತೆಗಳನ್ನು ನೋಡೋದಾದ್ರೆ ಗಣಕಯಂತ್ರವನ್ನು ಹೊಂದಿರುವ ಗ್ರಾಹಕನಿಗೆ ಮಾತ್ರ ಇದೇನು ಮಾಡ್ತದ ಇದು, ಮತ್ತ ಅಂಚೆ ಸೇವೆಯ ಅವಶ್ಯಕತೆ, ವಿದ್ಯುತ್ ಕೊರತೆಯ ಅಡಚಣೆ ಆಗ್ತದ, ಅಧಿಕ ಸಮಯದ ಅವಶ್ಯಕತೆ, ಹೊಸ ವಿಧಾನಗಳ ಬಗೆಗೆ ನಂಬಿಕೆ, ಅಸುರಕ್ಷತೆಯ ಬೆದರಿಕೆ, ಇವೆಲ್ಲವೇನಪ್ಪಾ ಅಂತಂದ್ರ ಇವೆಲ್ಲ ಅನುಕೂಲತೆಗಳು. ಇದಿಷ್ಟು ಅನಾನುಕೂಲತೆಗಳು ಮತ್ತು ಅನುಕೂಲತೆಗಳಾಗಿರ್ತವ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರ ಸುರಕ್ಷಿತ ಸಾಲಗಳನ್ನು ವಿವರಿಸಿರಿ. ಸುರಕ್ಷಿತ ಸಾಲಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಮೊದಲೇನಪ್ಪಾ ಅಂತಂದ್ರ ಸ್ಥಿರಾಸ್ತಿಗಳು ಏನಪ್ಪಾ ಅಂತಂದ್ರ ಭೂಮಿ, ಕಟ್ಟಡ, ಈ ಎಕ್ಸೆಟ್ರಾ. ಇನ್ನ ಚರಾಸ್ತಿಗಳ ನೋಡೋದಾದ್ರ ಷೇರುಪೇಟೆ ಬಂಡವಾಳ ಪತ್ರಗಳು, ಇದು ಚರಾಸ್ತಿಗಳು. ಇನ್ನ ಸರಕುಗಳು ಮತ್ತು ಸರಕುಗಳ ಹಕ್ಕು ಪತ್ರಗಳು, ಜೀವ ವಿಮಾ ಕರಾರು ಪತ್ರಗಳು, ಮುದ್ದತಿ ಠೇವಣಿ ರಸೀದಿಗಳು, ಪೂರೈಕೆ ಬೆಲೆಯ ಪಟ್ಟಿಗಳು, ಇವೆಲ್ಲವೇನಪ್ಪಾ ಅಂತಂದ್ರ ಇವು ಚರಾಸ್ತಿ ಮತ್ತು ಚಿರಾಸ್ತಿಗಳಾಗಿರ್ತಾವ. ಅಂದ್ರೆ ಈ ಸುರಕ್ಷಿತ ಸಾಲಗಳನ್ನು ವಿವರಿಸಿರಪ್ಪ ಅಂತಂದ್ರ ಈ ಚರಾಸ್ತಿಗಳನ್ನು ಹಾಕಬೇಕು, ಸ್ಥಿರ ಆಸ್ತಿಗಳನ್ಸತ ಇವೆಲ್ಲವ ಹಾಕಿದ್ರಪ್ಪ ಅಂತಂದ್ರ ನಿಮ್ಗ ಅಂಕಗಳು ದೊರೀತಿರ್ತಾವ. ಇನ್ನ 8ನೇ ಕ್ವಶನ್, ಅಸುರಕ್ಷಿತ ಸಾಲದ ಪ್ರಯೋಜನಗಳು ಮತ್ತು ದೋಷಗಳನ್ನು ವಿವರಿಸಿರಿ ಅಂತಕ್ಕಂಥ ಕ್ವಶನ್ ಕೇಳಿದ್ರೆ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಇದರ ಪ್ರಯೋಜನಗಳು, ಅಂದ್ರ ಇದರ ಸುರಕ್ಷಿತದ ಪ್ರಯೋಜನ, ಅಸುರಕ್ಷಿತ ಸಾಲದ ಪ್ರಯೋಜನಗಳು ಏನಾಗ್ತಾವ ಅಂದ್ರ ಉತ್ತಮ ವಸೂಲಾತಿ ಆಗ್ತದ, ದೀರ್ಘಕಾಲ ಹೊರಗಡೆ ಉಳಿದಿರುವಿಕೆ, ಹೆಚ್ಚುವರಿ ರಕ್ಷಣೆ, ಸಾಲಗಾರನಿಗೆ ಅನುಕೂಲಕರ, ಜಾರಿಗೆ ಕೊಡುವುದು ಸುಲಭ. ಇವೆಲ್ಲವೂ ಏನಪ್ಪಾ ಅಂತಂದ್ರ ಇದರ ಪ್ರಯೋಜನಗಳು. ಇದರ ದೋಷಗಳಪ್ಪ ಅಂತಂದ್ರ ಗಂಡಾಂತರಕಾರಿಯಾಗಿರ್ತದ, ವಸೂಲಾತಿ ಕಷ್ಟಕರ ಆಗಿರ್ತದ, ಆದಾಯದ ನಷ್ಟ ಆಗ್ತದ, ಉತ್ತಮ ಹೂಡಿಕೆಯಾಗಲು ವಿಫಲನಾಗ್ತದ, ಅನಾಧಾರಣಗೊಳ್ಳುವಿಕೆನೂ ಆಗ್ತದ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ದೋಷಗಳು. ಅಂದ್ರ ಅಸುರಕ್ಷಿತ ಸಾಲದ ಪ್ರಯೋಜನಗಳು ಹಾಗೂ ದೋಷಗಳು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರಪ್ಪ ಅಂತಂದ್ರ ಇವೆಲ್ಲವೂ ಪಾಯಿಂಟ್ಗಳು ಹಾಕಿ ನೀವು ಏನ್ ಮಾಡ್ಬೇಕು, ವಿವರಣೆ ಕೊಡಬೇಕಾಗ್ತದ. ನೆಕ್ಸ್ಟ್ ಕ್ವಶನ್, ಬಂಡವಾಳ ಹೂಡಿಕೆ ಸಂಸ್ಥೆಗಳ ಪ್ರಯೋಜನ ಮತ್ತು ದೋಷಗಳನ್ನು ವಿವರಿಸಿರಿ. ಮೊದಲ ಪ್ರಯೋಜನ ನೋಡೋಣ. ವೈವಿಧ್ಯೀಕರಣ, ಇನ್ನೊಂದು ಅನುಭವಿ ಮೇಲ್ವಿಚಾರಣೆ ಮತ್ತು ನಿರ್ವಹಣೆ, ಮತ್ತು ಹೂಡಿಕೆಯಲ್ಲಿ ದ್ರವತ್ವ, ತೆರಿಗೆಯ ಅನುಕೂಲತೆಗಳು, ಕಡಿಮೆ ಗಂಡಾಂತರ, ಕಡಿಮೆ ನಿರ್ವಹಣೆ ವೆಚ್ಚಗಳು, ಅಧಿಕ ಪ್ರತಿಫಲಗಳು, ಹೂಡಿಕೆದಾರರ ರಕ್ಷಣೆ, ಇವೆಲ್ಲವಪ್ಪ ಅಂತಂದ್ರ ಇದರ ಪ್ರಯೋಜನ ಆಗಿರ್ತದ. ಆದ್ರೆ ಇದರ ದೋಷಗಳು ನೋಡೋದಾದ್ರ ಇಲ್ಲಿ ಒಂದೇದು ದೊಡ್ಡ ಹೂಡಿಕೆದಾರನಿಗೆ ಹೆಚ್ಚು ಆಕರ್ಷಕವಾಗಿರುವುದಿಲ್ಲ. ಸೆಕೆಂಡ್ ಒನ್, ದ್ವಿತೀಯ ಮಾರುಕಟ್ಟೆಯ ಕಳಹೀನ ಸ್ಥಿತಿಯಲ್ಲಿದ್ದರೆ ಬಂಡವಾಳ ಹೂಡಿಕೆ ಸಂಸ್ಥೆ ಉತ್ತಮ ಕೆಲಸ ನಿರ್ವಹಿಸಲು ಲಾರದು. ಇನ್ನ ಬಂಡವಾಳ ಹೂಡಿಕೆ ಸಂಸ್ಥೆಗಳಲ್ಲಿ ಹೂಡಿಕೆ ಆಕರ್ಷಣೀಯವಾಗಿರುವುದಿಲ್ಲ. ಇನ್ನ ಬಂಡವಾಳ ಹೂಡಿಕೆ ಸಂಸ್ಥೆಗಳು ಸಣ್ಣ ಹೂಡಿಕೆದಾರನಿಗೆ ಮಾತ್ರ ಪ್ರಯೋಜನಕಾರಿಯಾಗಿದೆ ಅಂತಕ್ಕಂಥದ್ದು ಇವೆಲ್ಲ ಏನಂದ್ರ ದೋಷಗಳು. ಅಂದ್ರೆ ಈ ಒಂದು ಬಂಡವಾಳ ಹೂಡಿಕೆ ಸಂಸ್ಥೆಗಳ ಪ್ರಯೋಜನಗಳು ಮತ್ತು ದೋಷಗಳಾಗಿರ್ತದ. ಇನ್ನೇನಪ್ಪಾ ಅಂತಂದ್ರ ನೆಕ್ಸ್ಟ್ ಕ್ವಶನ್, SEBI ಪಾತ್ರವನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇದಕ್ಕೆ ಯಾವ ರೀತಿಯಾದಂತಹ ಪಾಯಿಂಟ್ಸ್ ಗಳು ಹಾಕ್ಬೇಕಪ್ಪ ಅಂತಂದ್ರೆ ಮೊದಲೇನಂದ್ರ ಮಾರ್ಗಸೂಚಿಗಳು ಮತ್ತು ನಿಯಂತ್ರಣದ ಕ್ರಮಗಳು. ಎರಡನೇದಾಗಿ ಸಾಲ ಪತ್ರಗಳನ್ನು ಹೊರಡಿಸುವಿಕೆ ಮತ್ತು ವೆಚ್ಚದ ನಿಯಂತ್ರಣ, ವಾರ್ಷಿಕ ತನಿಖೆಯಲ್ಲಿ ಸಲ್ಲಿಕೆ, ಮಧ್ಯವರ್ತಿಗಳ ನೋಂದಣಿ, ಗ್ರಾಹಕ ದಲ್ಲಾಳಿ ಸಂಬಂಧಗಳಲ್ಲಿ ಪಾರದರ್ಶಕತೆ,
ಒಳಗಿನವರ ವ್ಯಾಪಾರದ ನಿಯಂತ್ರಣ, ವಿಧಿವಿಧಾನಗಳ ಸರಳೀಕರಣ, ದ್ವಿತೀಯ ಮಾರುಕಟ್ಟೆಯ ಸುಧಾರಣೆ, ಸಾಂಸ್ಥಿಕ ಮತ್ತು ಮಾರುಕಟ್ಟೆ ಅಭಿವೃದ್ಧಿಗೆ ನೆರವು, ಬಂಡವಾಳ ಪತ್ರ ಮಾರುಕಟ್ಟೆಗಳ ಆಧುನೀಕರಣ, ಅಂತರ್ಜಾಲದ ವ್ಯಾಪಾರ, ಇನ್ನು ಸುರಕ್ಷತಾ ಕ್ರಮಗಳು. ಇವೆಲ್ಲವೂ ಏನಪ್ಪಾ ಅಂತಂದ್ರೆ SEBI ಪಾತ್ರವನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಗೆ ಕೇಳಿದ್ರಪ್ಪ ಅಂತಂದ್ರೆ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಪಾಯಿಂಟ್ಸ್ಗಳು ಹಾಕಿ ನೀವು ಅದರ ಬಗ್ಗೆ ವಿವರಣೆ ಕೊಡಬೇಕಾಗ್ತದ. ಒಟ್ಟಿದ್ಯಾದಲ್ಲಿ ನಿಮ್ಗೆ 10 ಅಂಕಗಳು ಸರಿಯಾದ ರೀತಿಯಿಂದ ದೊರೀತಾ ಇದೆ. ಇಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು DSC 11 ನಲ್ಲಿ ಬರುವಂತಹ 10 ಅಂಕದ ಪ್ರಶ್ನೋತ್ತರಗಳಾಗಿರ್ತವೆ. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಇರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ BA 5ನೇ ಸೆಮಿಸ್ಟರ್ದು ಯಾವುದಾದ್ರು ನೋಟ್ಸ್ಗಳು PDF ನಿಮಗೆ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ, ಅಲ್ಲಿ ಹೋಗಿ ಜಾಯಿನ್ ಮಾಡ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗುವ ನೋಟ್ಸ್ಗಳು ದೊರೀತಾವ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.